ಇವತ್ತು ತಮ್ಮ ಒಂದು ಅಟ್ಟಹಾಸ ಮೆರೆಕತ್ತಾರೆ. ಅವ್ರು ಯಾರು ಎಲ್ಲ ಗೊತ್ತಿದೆ. ಹಾಗಾಗಿ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಪರೋಕ್ಷ ಕಾರಣ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಅಂತ ನೇರವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕೂಡಲೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ವಾಪಸ್ ಪಡ್ಕೊಂಡು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅವರ ಸೂಕ್ತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡದೆ ಹೋದರೆ ಪಂಚಮಸಾಲಿ ಸಮಾಜ ಈಗಾಗಲೇ ಹಿಂದಿನ ಚುನಾವಣೆಯಲ್ಲಿ ಅಸಮಾಧಾನಗೊಂಡು ಇದು ಯಾವ ರೀತಿಗೆ ಪಾಠ ಕಲಿಸಿದೆಯೋ ಮುಂಬರುವ ದಿನಮಾನಗಳು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪಾಠ ಕಲಿಸಲಿಕ್ಕೂ ನಾವು ಸಿದ್ಧರಿದ್ದೀವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈ ಕಾರಣಕ್ಕೋಸ್ಕರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ, ಸನ್ಮಾನ್ಯ ಅಮಿತ್ ಶಾ ಅವರಿಗೆ ನಾನು ಮನವಿ ಮಾಡಿಕೊಡ್ತೀನಿ. ಪಂಚಮಸಾಲಿ ಸಮಾಜ ಯಾವತ್ತೂ 80% ನಿಮ್ಮ ಪಕ್ಷದ ಜೊತೆಗೆ ಇದೆ. ಅದು ನಿಮ್ಮ ಪಕ್ಷ ಇವತ್ತು ನಮ್ಮ ಸಮುದಾಯಕ್ಕೆ ಯಾವುದೇ ಉತ್ತಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ. ಆದರೂ ಅನ್ಯಾಯವನ್ನು ಸರಿಪಡಿಸಿಕೊಂಡು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಈ ಸಮಾಜದ ಜೊತೆಗಿದೆ. ಈ ಸಮುದಾಯದ ಮುಖ್ಯ ನಾಯಕರನ್ನು ತುಳಿಯುವಂಥ ಪ್ರಯತ್ನವನ್ನು ಉಚ್ಚಾಟ ಮಾಡೋ ಪ್ರಯತ್ನವನ್ನು ಕೆಟ್ಟು ಮಾಡಿಲ್ಲ. ಕರ್ನಾಟಕದಲ್ಲಿ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಎಚ್ಚರಿಕೆ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಆ ಹಿನ್ನೆಲೆ ಒಳಗೆ ಬಸವ ಪಾಟೀಲ್ ಯತ್ನಾಳ್ ರೀತಿಯಲ್ಲಿ, ಯಾಕಂದ್ರೆ ನಮ್ಮ ಹೋರಾಟಕ್ಕೆ ನಿಸ್ವಾರ್ಥ ದುಡಿದಾರೆ. ಅವ್ರಿಗೆ ಎಷ್ಟೇ ಕಷ್ಟ ಬಂದು ಎಷ್ಟೇ ತೊಂದರೆ ಬಂದು ಪಕ್ಷದ ಅಂಗನ್ನು ತುಳಿದು ಅವ್ರು ಇವತ್ತು ಹೋರಾಟಕ್ಕೆ ನಮಗೆ ದುಡಿದಿರಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ಸಮಾಜ ಸಹ ಅವರ ಕಷ್ಟ ಕಾಲದಲ್ಲಿ ಅವ್ರ ಜೊತೆಗಿಡ್ತೇವೆ. ಅವ್ರು ತುತ್ತಿಗಿಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಆ ಎಲ್ಲ ಪಕ್ಷಗಳನ್ನು ಸಮಾನತೆ ವಿರೋಧ ಮಾಡ್ತೀವಿ. ಇನ್ನು ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು, ಇದು ಬಸವ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡ್ತಕ್ಕಂಥ BJP ಪಕ್ಷ ಇರ್ಬೋದು, ಯಾರ್ಯಾರ ಸಮಾಜಕ್ಕೆ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ನಮ್ಮ ಸಮಾಜ ನಾಯಕತ್ವ ಯಾವುದೇ ಅಂತ ಸಮಾಜ ಬಹಳ ಗಂಭೀರವಾಗಿ ಅವ್ರ ನಡೆಗಳನ್ನು ನಾವು ಗಮನಿಸ್ತಿದ್ದೀವಿ. ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಅರ್ಥವನ್ನು ಇಚ್ಛೆ ಪಡ್ತೀವಿ. ಆ ಕಾರಣಕ್ಕೋಸ್ಕರವಾಗಿ ಯತ್ನಾಳ್ ಯಾವ ಕಾರಣಕ್ಕೂ ಅವರತ್ತು ದುಡ್ಡುಗಿಡಲ್ಲ. ಅವ್ರು ಹೇಳ್ಬಿಟ್ಟಾರೆ, ಟ್ವೀಟ್ ಮಾಡಿದರೆ ಸತ್ಯಮೇವ ಜಯತೆ, ಇದು ದುಷ್ಟರ ಕಾಲ ಅಂತೆ, ಸತ್ಯವಂತರ ಕಾಲ ಅಲ್ಲ. ಅದು ಒಂದಲ್ಲೊಂದು ಸತ್ಯವಂತರ ಕಾಲ ಬಂದೇ ಬರುತ್ತೆ. ಆ ಪರಮಾತ್ಮ, ಆ ಪ್ರಕೃತಿ ಒಳ್ಳೆಯ ಜನರಿಗೆ ಒಳ್ಳೆಯ ಕಾಲ ಕೊಡುತ್ತೆ. ಆದರೆ ನಮ್ಮ ಹೋರಾಟಕ್ಕೆ ಅವ್ರು ನಿಸ್ವಾರ್ಥವಾಗಿ ದುಡಿದ ಪರಿಣಾಮ ಕಷ್ಟ ಕಾಲದಲ್ಲಿ ಅವರಿಗೆ ನಾವಿಬ್ಬರು ಬೆಂಬಲ ಇರ್ತೀವಿ. ಅವ್ರು ತೆಗೆದುಕೊಳ್ಳುವಂಥ ಯಾವುದೇ ತೀರ್ಮಾನಕ್ಕೂ ನಮ್ಮ ಸಮಾಜ ಅವ್ರ ಜೊತೆಗೆ ಇರುತ್ತೆ ಅನ್ನುವಂಥ ಮಾತಲ್ಲಿ ಇಚ್ಛೆ ಪಡ್ತೀನಿ. ನಮ್ಮ ಸಮಾಜ ಬಾಂಧವರು ಇವತ್ತಿಂದಲೇ ನಿಮ್ಮ ಭಾಗದಲ್ಲಿ ಹಳ್ಳಿಯಿಂದ ತಾಲೂಕಿನಿಂದ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಪ್ರಯತ್ನ ಮಾಡಿ ಬಸವ ಪಾಟೀಲ್ ಯತ್ನಾಳ್ ಅವರನ್ನು ಯಾರು ತುಳಿದಾರೋ, ಯಾರು ಉಚ್ಚಾಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೋ, ಯಾರು ನಿಮಗೆಲ್ಲ ಗೊತ್ತಿದೆ ಅಂತ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನ ಮಾಡಿದ್ರೆ ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ನಾಳೆ ಮಧ್ಯಾಹ್ನ 1 ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಗಾರ ಜಿಲ್ಲಾ ಮತ್ತು ರಾಜ್ಯ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಸಮಾಜ ವಿವಿಧ ಘಟ್ಟಗಳು, ಕಾನೂನು ಘಟಕ ಇರ್ಬೋದು, ಪಂಚಾಯತ್ ಇರ್ಬೋದು, ಮಹಿಳಾ ಘಟಕ ಇರ್ಬೋದು, ಯುವ ಘಟಕ ಇರ್ಬೋದು, ವಿದ್ಯಾರ್ಥಿ ಪರಿಷತ್ ಇರ್ಬೋದು, ರೈತ ಘಟಕ ಇರ್ಬೋದು, ಎಲ್ಲ ಪದಾಧಿಕಾರಿಗಳ ತುರ್ತು ಸಭೆಯನ್ನು ನಾಳೆ ಮಧ್ಯಾಹ್ನ 1 ಗಂಟೆಗೆ ನಾವು ಗಾಂಧಿ ಭವನ ಕರೆಯಲಾಗಿದೆ. ಅಲ್ಲಿ ಕೂತ್ಕೊಂಡು ಮುಂದಿನ ಹೋರಾಟವನ್ನು ಉಗ್ರವಾಗಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಮಾಧ್ಯಮದ ಮೂಲಕವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತಾ 2 ಮಾತು ಶ್ರಮಿಸಿ ಸರ್, ಉಚ್ಚಾಟನೆ ನೇರ ಕಾರಣ ಯಾರು? ಈಗಾಗಲೇ ನಿಮಗೆ ಗೊತ್ತಿದೆ, ಕಳೆದ ಸುಮಾರು 10 ವರ್ಷಗಳ ಕಾಲ ಅವ್ರು ಯಾವಾಗ ಆ ಭಾಗದ ಶಾಸಕ ಆಗ್ತಾ ಬಂದರು ಅವತ್ತಿನ ಇವತ್ತು ಯಾರು ವಿರೋಧ ಮಾಡ್ತೀನಿ ಎಲ್ಲ ಗೊತ್ತಿದೆ. ಮತ್ತು ನಾನು ಬಾಯಿಗೆ ಹೇಳಿ ನನ್ನ ನಾಲ್ಗೆ ಡಾಕ್ಟರ್ ವಹಿಸಿ ಮಾಡಿಕೊಡ್ರಿ ಉಚ್ಚಾಟ ಯಾವ ಕಾರಣಕ್ಕೆ ಗೊತ್ತಿದೆ. ಅವತ್ತು ಮೀಸಲಾತಿಯನ್ನು ಕೊಡಲಾರದೆ ಏನು ಅನ್ಯಾಯ ಮಾಡಿದ್ರು ಅದೇ ವ್ಯಕ್ತಿ ಇವತ್ತು ಬಸವ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಗೆ ಮೂಲ ಕಾರಣವಾಗಿದೆ ಅಂತ ನಾನು ಇವರಿಗೆ ಕಿಚ್ಚಪಡ್ತೀನಿ. ದುಷ್ಟಶಕ್ತಿಗಳು ಪಕ್ಷದಲ್ಲಿ ದುಷ್ಟಶಕ್ತಿಗಳು ಕೈವಾಡಿದೆ. ಹೌದು, ದುಷ್ಟಶಕ್ತಿಗಳು ಕೈವಾಡಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಏನಾದ್ರು ಕೇಳಿದ್ರು ಶಿಸ್ತುಪಾಲ ಸಮಿತಿಯವರು ಮೋದಿಯವರು ಒಪ್ತಿದ್ದಿಲ್ಲ. ಯಾವ ಕಾರಣ ಮೋದಿಯವರು ಗಮನಕ್ಕೆ ಬಾದ ರೀತಿಯಲ್ಲಿ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ಅಮಿತ್ ಶಾ ಗಮನಕ್ಕೆ ಬಾದ ರೀತಿಯಲ್ಲಿ ಇಲ್ಲೇ ಕಾರಣಾಳದ ಕೈಗಳು ಅವ್ರು ಚೆನ್ನಮ್ಮನಿಗೆ ಏನು ಮೋಸ ಮಾಡಿರಲ್ಲ ಅದೇ ರೀತಿಯಾಗಿ ಮೋಸ ಮಾಡಿ ಉಚ್ಚಾಟ ಮಾಡಿದೆ. ಇದರಿಂದ ಸಮಾಜ ಯಾವ ಕಾರಣಕ್ಕೂ ದುಡ್ಡುಗಳ ಪ್ರಯತ್ನ ಮಾಡಿಲ್ಲ. ಇಂಥ ಅನೇಕ ನೋವುಗಳನ್ನು ಉಂಡು ನಂಜುಂಡರಾಗಿ ಹೋರಾಟ ಮಾಡತಕ್ಕಂಥ ಸಮಾಜ ಐತಿ. ನಮಗೆ ರಾಜಕೀಯ ಮುಖ್ಯ ಅಲ್ಲ, ಆದರೆ ರಾಜಕೀಯ ನಾಯಕತ್ವವನ್ನು ತುಳಿಯುವ ಪ್ರಯತ್ನವನ್ನು ವೀರೇಂದ್ರ ಪಾಟೀಲ್ ಕಾಲದಲ್ಲೂ ಮಾಡಿದ್ರು, JH ಪಾಟೀಲ್ಗೂ ಮಾಡಿದ್ರು. ಇವತ್ತು ಬಸವನಗೌಡರ ಮುಂದೆ ಇಲ್ಲಿ ರಾಜ್ಯದ ಪ್ರಮುಖವಾದಂಥ ಹುದ್ದೆಯನ್ನು ಅಲಂಕರಿಸುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಉಚ್ಚಾಟನೆ ಮಾಡುವಂಥ ಕೆಟ್ಟದ್ದು. ಮತ್ತು ಇದರಿಂದ ನಮ್ಮ ಸಮಾಜಕ್ಕೆ ಲಾಸ್ ಅಲ್ಲ, ಬಸವನಗೌಡರಿಗೆ ಲಾಸ್ ಅಲ್ಲ, ಅದು ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಅಂತ ಹೇಳಿಕೆ ಇಚ್ಛೆ. ಕುಟುಂಬ ರಾಜಕಾರಣಕ್ಕೆ BJP ಹೈಕಮಾಂಡ್
ಎಲ್ಲೇ ಒಂದು ಕಡೆ ಇವ್ರು ಕುಟುಂಬ ರಾಜಕಾರಣ ಮಾಡಿಲ್ಲ ಭ್ರಷ್ಟಾಚಾರ ಮಾಡ್ತಾರೆ. ಆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡೋ ವ್ಯಕ್ತಿಗಳು ಉಚ್ಚಾಟ ಮಾಡ್ತಾರೆ. ಪರೋಕ್ಷ ಎಲ್ಲೇ ಒಂದು ಸಪೋರ್ಟ್ ಮಾಡ್ತದಂಗೆ ಆಯ್ತು. ಸಪೋರ್ಟ್ ಮಾಡ್ತಾರೆ ನೇರವಾಗಿ ಹೇಳ್ಬೋದಾಗಿತ್ತು, ಇಲ್ಲ ನಮ್ಮ ಕುಟುಂಬ ರಾಜಕಾರಣ ಬೇಕು, ಭ್ರಷ್ಟಾಚಾರ ಬೇಕು ಅಂತ. ವೇದಿಕೆ ಮೇಲೆ ಹೇಳುವಂಥ ಮಾತುಗಳು ಬೇರೆ ಆಗಿದೆ. ತಿಳ್ಕೊಂಡು ಉಚ್ಚಾಟನೆ ಮಾಡಿ ನೋಡಿದರೆ ಪರೋಕ್ಷ ಎಲ್ಲೇ ಒಂದು ತುಂಬ ಕೊಡ್ತಿರೋ ಅಂತ ಅನುಮಾನ ಬೇಕು ಅಂತ. ಎಲ್ಲರೂ ರೈತರು ಸರ್, ನಮಗೂ ಬೇಸರ ಆಗಿದೆ ಉಚ್ಚಾಟನೆ ಮಾಡಿ. ಹೌದು, ಇಡೀ ಕರ್ನಾಟಕಾದ್ಯಂತ ಈಗಲೇ ನಮ್ಮ ರಾಜ್ಯಾದ್ಯಂತ ಪಂಚಾಯತ್ ಸಾರಿ ಬಂದು ಫೋನ್ ಮಾಡೋಕ್ಕಾಗ್ತದೆ. ನಾವು ಪರ್ಟಿಕ್ಯುಲರ್ ದಾರ ಮಾಡ್ತೀವಿ ಸ್ವಾಮೀಜಿ, ನಾವು ಹಂಗೆ ಮಾಡ್ತೀವಿ ಯಾರಿಗೇನು ಕರೆ ಕೊಟ್ಟಿಲ್ಲ. ನಾಳೆ ಮಧ್ಯಾಹ್ನ 1 ಗಂಟೆಗೆ ನಾವು ತುರ್ತು ಸಭೆ ಕರೆದ್ವಿ ಬೆಳಗಾವಿ ಗಾಂಧಿ ಭವನದಲ್ಲಿ. ಅದ್ರ ಕುತ್ಕೊಂಡು ಚರ್ಚೆ ಮಾಡಿಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿಗೆ ಅನ್ಯಾಯದ ವಿರುದ್ಧ ಇವತ್ತು ಅನ್ಯಾಯ ಆಗಿದೆ, ನೀವು ಏನು ಹೋರಾಟ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ. ಬಟ್ ನಮ್ಮ ಸಮಾಜ ಮಾತ್ರ ನಮ್ಮ ಹೋರಾಟದಿಂದ ನಿರಂತರವಾಗಿ ಅದಲ್ಲ. ಅವ್ರ ಪಕ್ಷದ ಅಧಿಕಾರಗಳನ್ನ ಮೀರಿ ನಮ್ಮ ಹೋರಾಟ ಬೆಂಬಲ ಕೊಟ್ಟ ಕಾರಣಕ್ಕೆ ಬಸವಣ್ಣ ಪಾಟೀಲ್ ಇರ್ತಂಥ ಜೊತೆಯಲ್ಲಿ ಅವ್ರ ಕಷ್ಟಕ್ಕಾದ್ರೆ ನಾವೆಲ್ಲ ಅವ್ರಿಗೆ ಇರ್ತೀವಿ ಅನ್ನುವಂಥ ಮಾತನ್ನು ನೇರವಾಗಿ ಇಟ್ಟಿದ್ದೆ. ಸ್ವಾಮೀಜಿ, ಅಂದರೆ ವಾಜಪೇಯಿ ಕಾಲದಾಗ ಕೇಂದ್ರ ಸಚಿವರಾದಂಥವ್ರು ಅವ್ರಿಗೆ ಒಂದು ಪಕ್ಷ ಈ ರೀತಿ ನಡೆಸ್ಕೊಂಡು ತೀರಾ ಮಾಡೋದು ಹೌದು ಅಂತ ಹೇಳಿದ್ರೆ 66 34 ಬರ್ತಂತೆ. ಯಾಕೆಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡ ವೋಟ್ ಬ್ಯಾಂಕ್ ನಿಂತಾಯಿತು. ಅದರ ಪಂಚಮ ಸಾಗರ ದೊಡ್ಡ ವೋಟ್ ಬ್ಯಾಂಕ್. ಈ ಸಮುದಾಯದ ನಾಯಕರನ್ನ ವಿನಾಕಾರಣ ಅವರೇನೂ ಪಕ್ಷಗಳ ಚಟುವಟಿಕೆ ಮಾಡಿಲ್ಲ. ಪಕ್ಷದ ನಾಯಕರ ವಿರುದ್ಧವಾಗಿ ಧ್ವನಿ ಎತ್ತಿಲ್ಲ. ಪಕ್ಷದ ಒಳಗಿರ್ತಕ್ಕಂಥ ಅನ್ಯಾಯ ವಿರುದ್ಧ ಮಾತಾಡಿದ್ದಾರೆ. ಅದನ್ನು ಕೂತ್ಬಿಟ್ಟು ಸರಿಪಡಿಸೋ ಪ್ರಯತ್ನವನ್ನು ಆ ಪಕ್ಷದ ವರಿಷ್ಠ ಮಾಡಬೇಕಾಗಿತ್ತು. ಅದು ಉಚ್ಚಾಟನೆ ಮಾಡುವಂಥ ಏನೋ ಕೃತ್ಯಕ್ಕೆ ಒಳಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು. ನಮ್ಮ ಸಮಾಜದ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಮ್ಮ ಜನಕ್ಕೆ ಹೋರಾಟ ಮಾಡಿ ಗೊತ್ತಿದೆ. ವೋಟ್ ಮುಖಾಂತರವಾಗಿ ಪಾಠ ಕಲಿಸಿ ಗೊತ್ತಿದೆ. ಆ ಪಾಠ